ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ಅನದರ್ ವಿಡಿಯೋ. ಎಲ್ಲ ವಾರನೂ ಕ್ಯಾಪ್ಟನ್ ಆದವರಿಗೆ ವಿಶೇಷ ಅಧಿಕಾರ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ವಾರ ಕ್ಯಾಪ್ಟನ್ ಆದ ಗೌತಮಿ ಜಾಧವ್ ಅವರಿಗೂ ವಿಶೇಷ ಅಧಿಕಾರ ಇದೆ. ಅದೇ ಡೈರೆಕ್ಟ್ ನಾಮಿನೇಷನ್. ಮನೆಯಿಂದ ಹೊರಗೆ ಹೋಗಲು ಡೈರೆಕ್ಟ್ ನಾಮಿನೇಷನ್ ಮಾಡುವುದು. ಈ ವಾರ ಕ್ಯಾಪ್ಟನ್ ಗೌತಮಿ ಅವರು ಮೋಕ್ಷಿತಾ ಪೈ ಅವರಿಗೆ ಡೈರೆಕ್ಟ್ ನಾಮಿನೇಟೆಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಇವರಿಬ್ರು ಮೊದಲು ಫ್ರೆಂಡ್ ಆಗಿದ್ರು, ಇವಾಗ ಎನಿಮಿ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಮೋಕ್ಷಿತಾ ಅವರು ಗೌತಮಿ ಆ್ಯಂಡ್ ಮಂಜು ಗ್ರೂಪಿಂದ ಬಂದು ಶಿಶಿರ್ ಮತ್ತು ಐಶ್ವರ್ಯ ಜೊತೆ ಇದ್ದಾರೆ ಅಂತಲೇ ಹೇಳ್ಬೋದು. ಮೋಕ್ಷಿತಾ ಪೈ ಇವಾಗ ಇತ್ತೀಚೆಗೆ ಶಿಶಿರ್ ಮತ್ತು ಐಶ್ವರ್ಯ ಜೊತೆ ಸೇರಿಕೊಂಡು ಸ್ಪರ್ಧಿಗಳ ಬಗ್ಗೆ ಮಾತಾಡ್ತಿರ್ತಾರೆ ಹಿಂದೆನೇ. ಮತ್ತು ಇವ್ರ ಜೊತೆ ಇವಾಗ ಗೋಲ್ಡ್ ಸುರೇಶ್ ಅವರು ಸೇರ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇವ್ರು 4 ಸೇರ್ಕೊಂಡು ಬೇರೆ ಸ್ಪರ್ಧಿಗಳ ಬಗ್ಗೆ ಮಾತಾಡ್ತಿರ್ತಾರೆ. ಇದನ್ನು ಮಾತ್ರ ಬಿಗ್ ಬಾಸ್ ಅವರು ತೋರಿಸೋದಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ಈ 12 ಜನ ಸ್ಪರ್ಧಿಗಳ ಪೈಕಿ 8 ಜನ ನಾಮಿನೇಟೆಡ್ ಆಗಿದ್ದಾರೆ. ಫಸ್ಟ್ ನಾಮಿನೇಷನ್ ಆದ ಸ್ಪರ್ಧೆ ಅಂದರೆ ಉಗ್ರ ಮಂಜು ಅವರು ನಾಮಿನೇಟೆಡ್ ಆಗಿದ್ದಾರೆ. ಹಾಗೆ ಸೆಕೆಂಡ್ ಅವರು ಚೈತ್ರ ಕುಂದಾಪುರ ಆಗಿದ್ದಾರೆ. ಹಿಂದಿನ ವಾರನೇ ಹೋಗ್ಬೋದಿತ್ತು, ಯಾಕೆ ಉಳಿಸ್ಕೊಂಡ್ರೋ ಗೊತ್ತಿಲ್ಲ ಬಿಗ್ ಬಾಸ್ನವರು. ಹಾಗೆ ಮೂರನೇದಾಗಿ ಮೋಕ್ಷಿತಾ ಪೈ ಅವರು ನಾಮಿನೇಟೆಡ್ ಆಗಿದ್ದಾರೆ. ಮೋಕ್ಷಿತಾ ಅವರಿಗೆ ಬರೀ ತ್ರಿವಿಕ್ರಮ್ ಹಾಗೂ ಭವ್ಯನ ಕಾಣಿಸೋದು ಅನಿಸುತ್ತೆ. ಪ್ರತಿ ವಾರ ತ್ರಿವಿಕ್ರಮ್ ನಾಮಿನೇಟೆಡ್ ಫಿಕ್ಸ್ ಆಗಿರುತ್ತೆ. ಹಾಗೆ ಭವ್ಯನೂ ಆಗಿರ್ತಾರೆ ತ್ರಿವಿಕ್ರಮ್ ಜೊತೆ ಅಂತಲೇ ಹೇಳ್ಬೋದು. ಹಾಗೆ ಈ ಮೋಕ್ಷಿತಾ ಅವರು ಸೀಸನ್ ಪೂರ್ತಿ ವಿಕ್ರಮ್ ಹೆಸರೇ ಹೇಳಿ ಬರೋ ಥರ ಕಾಣ್ತಿದ್ದಾರೆ. ಹಾಗೆ ತ್ರಿವಿಕ್ರಮ್ ಅವರಿಗೆ ನಾಮಿನೇಷನ್ ಟಿಕೆಟ್ ಸಿಕ್ಕಿದೆ, ಅವರೇನು ನಾಮಿನೇಟೆಡ್ ಆಗಿಲ್ಲ. ಹಾಗೆ 5ನೇ ಸ್ಪರ್ಧೆಯಾಗಿ ಭವ್ಯ ಗೌಡ ಅವರು ನಾಮಿನೇಟೆಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇವರನ್ನ ಮೋಕ್ಷಿತಾ ಪೈ ಅವರು ನಾಮಿನೇಟೆಡ್ ಮಾಡಿದ್ದಾರೆ. ಹಾಗೆ 5ನೇ ಸ್ಪರ್ಧೆಯಾಗಿ ರಜಿತ್ ಅವರು ನಾಮಿನೇಟೆಡ್ ಆಗಿದ್ದಾರೆ. ಇವರಿಗೆ ಹನುಮಂತು ಮತ್ತು ಧನ್ರಾಜ್ ಅವರು ನಾಮಿನೇಟೆಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ರಜಿತ್ ಅವರು ಧನ್ರಾಜ್ ಅವರಿಗೆ ಹೊಡೆಯಕ್ಕೆ ಹೋಗಿದ್ದಾರೆ, ಇವತ್ತಿನ ಪ್ರೋಮೋದಲ್ಲಿ ನೋಡ್ಬೋದು. ಹಾಗೆ ತ್ರಿವಿಕ್ರಮ್ ಅವರು ರಜಿತ್ ಅವರಿಗೆ ಅವರಿಂದ ನಾವು ಗ್ರೋಸರಿ ಟಾಸ್ಕ್ ವಿನ್ ಆದ್ವಿ ಅಂತ ಹೇಳಿದ್ರಂತೆ. ಅದಕ್ಕೆ ಧನ್ರಾಜ್ ಅವರು ಅವ್ರನ್ನ ಆ ರೀಸನಿಂದ ನಾಮಿನೇಷನ್ ಮಾಡಿದ್ದಾರೆ. ಅದಕ್ಕೆ ರಜಿತ್ ಅವರಿಗೆ ಸಿಟ್ಟು ಬಂದು ಮಗು ಪಾಪು ಅಂತ ಹೇಳ್ತಾರೆ. ಹಾಗೆ ಧನ್ರಾಜ್ ಅವರು ಅಂಕಲ್ ಅಂತ ಹೇಳ್ತಾರೆ, ಪ್ರೋಮೋದಲ್ಲಿ ನೋಡ್ಬೋದು. ನನ್ನ ತಲೆ ಕೆಟ್ಟು ನನ್ನ ಮಗ ಅಂತ ಎಲ್ಲ ಹೇಳ್ತಿದ್ದಾರೆ ರಜಿತ್ ಅವರು. ಅಲ್ಲಿಗೆ ಜಗಳನೇ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ 7ನೇ ಸ್ಪರ್ಧಿಯಾಗಿ ಶಿಶಿರ್ ಅವ್ರನ್ನ ನಾಮಿನೇಟೆಡ್ ಮಾಡಿದ್ದಾರೆ, ಉಗ್ರ ಮಂಜು ಅವರು ಅಂತಲೇ ಹೇಳ್ಬೇಕು. ಎಲ್ಲೂ ಕಾಣಿಸ್ತಿಲ್ಲ ಅವರು. 3rd ವೀಕಿಂದ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಅಷ್ಟೇ ಕಾಣಿಸ್ಕೊಳ್ತಿದ್ದು, ಇವಾಗ ಇತ್ತೀಚೆಗೆ ಎಲ್ಲೂ ಗೇಮಲ್ಲೂ ಕಾಣಿಸ್ಕೊಳ್ತಿಲ್ಲ ಅಂತ ಹೇಳಿ ರೀಸನ್ ನಾಮಿನೇಟೆಡ್ ಮಾಡಿದ್ದಾರೆ. ಹಾಗೆ 8ನೇ ಸ್ಪರ್ಧೆಯಾಗಿ ಗೋಲ್ಡ್ ಸುರೇಶ್ ಅವರು ನಾಮಿನೇಟೆಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಈ ವಾರ ಒಟ್ಟು 8 ಜನ ನಾಮಿನೇಟೆಡ್ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ. ಅದರಲ್ಲಿ ತ್ರಿವಿಕ್ರಮ್ ಅವರು ಆಗಿಲ್ಲ, ಹಾಗೆ ಹನುಮಂತು ಮತ್ತು ಧನ್ರಾಜ್ ಅವರು ಆಗಿಲ್ಲ. ಈ ವಾರ ಕ್ಯಾಪ್ಟನ್ ಆದ ಗೌತಮಿಯವರು ಡೈರೆಕ್ಟಾಗಿ ಮೋಕ್ಷಿತಾ ಪೈಗೆ ಮನೆಯಿಂದ ಹೋಗಲು ಡೈರೆಕ್ಟ್ ನಾಮಿನೇಟೆಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮತ್ತು ಹಾಗೆ ವಾರ ಯಾರು ಎಲಿಮಿನೇಟೆಡ್ ಆಗಬಹುದು? ಹಾಗೆ ಬೆಳಗಿನ ಪ್ರೋಮೋದಲ್ಲಿ ನೋಡಿರ್ಬೋದು, ಬಿಗ್ ಬಾಸ್ ಸೀಸನ್ 10ರ ವಿನ್ನರ್ ಆದ ಕಾರ್ತಿಕ್ ಮಹೇಶ್ ಹಾಗೂ ನಮೃತ ಅವರು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಹೈ ವೋಲ್ಟೇಜ್ ನಾಮಿನೇಷನ್ ಪ್ರಕ್ರಿಯೆ ನಡೀತಿದೆ. ಸೊ ಈ ವಾರ ಫುಲ್ ನಾಮಿನೇಷನ್ ಪ್ರಕ್ರಿಯೆ ನಡಿಬಹುದು, ಗೊತ್ತಿಲ್ಲ. ಹಾಗೆ ಯಾರೆಲ್ಲ ಸಂಗೀತ ಶೃಂಗೇರಿ ಮತ್ತು ವಿನಯ್ ಗೌಡ ಬರೋದಕ್ಕೆ ಕಾಯ್ತಿದ್ದೀರಾ ಅಂತ ಕಮೆಂಟ್ ಮಾಡಿ.